ರಾಘವೇಂದ್ರ ತೀರ್ಥರಿಗೆ 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 ಆಚಾರ್ಯರೇ, ಗೋವಿಂದ ಮಾಧವ, ಆಹಾ, ಈ ಕಾಡ್ದಾರಿಯಲ್ಲೂ ಪ್ರಾಣದೇವರ ದರ್ಶನ ಆಗಿರೋದು ನಮ್ಮೆಲ್ಲರ ಭಾಗ್ಯ. ಇನ್ನು ನಮ್ಮ ಬಿಡಾರ ಈ ಪ್ರಾಣದೇವರ ಸನ್ನಿಧಿಯಲ್ಲೇ. ಏನು ಪ್ರಾಣದೇವರ ಸನ್ನಿಧಿಯಲ್ಲ? ಪ್ರಾಣದೇವರು ಸರಿ, ಇಲ್ಲಿ ಪ್ರಾಣಿಗಳು ಇರುತ್ತಲ್ವೇ? ಪ್ರಾಣಿಗಳು ನಮ್ಮಂತೆಯೇ ಜೀವಿಗಳಲ್ವ ಭೋಗೇಂದ್ರ? ಪೂರ್ವದಲ್ಲಿ ಮನುಷ್ಯರು ಕೂಡ ಪ್ರಾಣಿಗಳ ಜೊತೆನೇ ಸಹಜೀವನ ನಡೆಸ್ತಾ ಇದ್ರು. ಹಾಗಂತ ಹುಲಿ ಸಿಂಹಗಳ ಜೊತೆ ವಾಸ ಮಾಡೋಕ್ಕಾಗುತ್ತೆ? ಸಂಕಲ್ಪವಿದ್ದರೆ ಎಲ್ಲವೂ ಸಾಧ್ಯ. ಇವತ್ತು ಪ್ರಾಣದೇವರ ಸನ್ನಿಧಿಯಲ್ಲೇ ನಮ್ಮ ವಾಸ. ಇದು ಎಂಥ ಆಟ ಗುರುಗಳೇ! ಮುಂದಿನ ಊರಿಗೆ ಹೋಗಿದ್ರೆ ಭಕ್ತರ ಮನೆಯಲ್ಲಿ ಭವ್ಯ ಭೋಜನ, ಸುಪ್ಪತ್ತಿಗೆ ಮೇಲೆ ಸುಖ ನಿದ್ರೆ ಸಿಗ್ತಾ ಇತ್ತು. ಇಲ್ಲಿ ಬಿಡಾರ ಹೂಡಿ ಹುಲಿನೋ ಸಿಂಹನೋ ಬಂದು ಹೊತ್ತೊಯ್ದ್ರೆ ಗತಿಯೇನು ಗುರುಗಳೇ? ಭೋಗೇಂದ್ರ, ಶ್ರೀ ಗುರುಗಳ ರಕ್ಷಾ ಕವಚ ಇರುವಾಗ ಯಾಕೆ ಭಯ? ಹುಲಿ ಬಂದರೂ ಅದನ್ನು ಹಿಡಿದು ಹಾಲು ಕರೆದು ಪ್ರಾಣದೇವರಿಗೆ ಅಭಿಷೇಕ ಮಾಡ್ತಾರೆ. ಅಭಿಷೇಕನೇ ಆಗುತ್ತೋ ಇಲ್ಲ ನನ್ನ ರಕ್ತಾಭಿಷೇಕ ಆಗುತ್ತೋ ಗೊತ್ತಾಗ್ತಿಲ್ವಲ್ಲ ಗೋವಿಂದ. ಪ್ರಾಣದೇವ, ಗಂಧಮಾದನ ಪರ್ವತದಲ್ಲಿ ಭೀಮಸೇನ ದೇವರಿಗೆ ದರ್ಶನ ಕೊಟ್ಟ ಹಾಗೆ ಈ ಕಾಡು ನೆಲದಲ್ಲಿ ನಮಗೆ ದರ್ಶನವನ್ನಿತ್ತಿದ್ದೀಯ. ಅಂದರೆ ನಿನ್ನ ಅಂತರಂಗದಲ್ಲಿ ಏನೋ ಸಂಕಲ್ಪವಿರಲೇಬೇಕು. ನಿನ್ನ ಸಂಕಲ್ಪ ಏನೇ ಇರಲಿ ಅದನ್ನು ಯಶಸ್ವಿಗೊಳಿಸುವ ಶಕ್ತಿ ಕೊಡು ತಂದೆ.